ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಭಾರತೀಯ ಚಲನಚಿತ್ರ ವಾಣಿಜ್ಯ ಮಂಡಳಿಗಳ ಜಂಟಿ ಸಭೆ ಇವತ್ತು ಬೆಂಗಳೂರಿನಲ್ಲಿ ನಡೆಯಿತು. ಈ ಸಭೆಯಲ್ಲಿ ಸರ್ವಿಸ್ ಟ್ಯಾಕ್ಸ್ನ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದ್ದು, ಚಿತ್ರಗಳ ಮೇಲೆ ಸರ್ಕಾರಗಳು ಹೇರ್ತಾ ಇರುವ ಸರ್ವಿಸ್ ಟ್ಯಾಕ್ಸ್ನ ದರಗಳನ್ನು ಕಡಿಮೆಗೊಳಿಸುವಂತೆ ಮನವಿ ಸಲ್ಲಿಸಲು ನಿರ್ಣಯ ಕೈಗೊಳ್ಳಲಾಯಿತು. ಸಭೆಯಲ್ಲಿ ಸಚಿವ ರೋಷನ್ ಬೇಗ್ ಮತ್ತು ಉಮಾಶ್ರೀ ಭಾಗವಹಿಸಿದರು. ಕನ್ನಡ ಚಿತ್ರರಂಗವನ್ನು ಬೆಳೆಸಲು ಎಲ್ಲಾ ಭಾಷೆಯ ಚಿತ್ರರಂಗಗಳು ಸಹಕರಿಸಬೇಕು. ಬರೀ ವ್ಯವಹಾರದ ದೃಷ್ಟಿಯಲ್ಲಿ ಆಲೋಚಿಸದೆ ಭಾಷೆಯನ್ನು ಬೆಳೆಸುವ, ವಿಸ್ತರಿಸುವ ನಿಟ್ಟಿನಲ್ಲಿ ಚಿತ್ರರಂಗಗಳು ಇತರೆ ಭಾಷೆಗಳಿಗೂ ಸಹಕಾರ ನೀಡಬೇಕು ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಮೀಡಿಯಾ ಸಿಟಿ ನಿರ್ಮಿಸುವ ಬಗ್ಗೆ ಸಚಿವ ರೋಷನ್ ಬೇಗ್ ಮಾಹಿತಿ ನೀಡಿದರು. ನಾಳೆ ಚಲನಚಿತ್ರ ಒಕ್ಕೂಟದ ಪದಾಧಿಕಾರಿಗಳು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚಿತ್ರರಂಗದ ಸಮಸ್ಯೆಗಳನ್ನ ಸಿಎಂ ಗಮನಕ್ಕೆ ತರಲಿದ್ದಾರೆ. Every producer, including producing silver films, at least 50% of the cost. ಈಗಾಗಲೇ ಜನಜನಿತವಾಗಿರುವ ಆಡಿ ಶೋರೂಮ್ ತನ್ನ ಹೊಸ ಕಾರು ಆಡಿ A8L ಅನ್ನ ಮಾರುಕಟ್ಟೆಗೆ ಪರಿಚಯಿಸ್ತಾ ಇದೆ. ಹೊಸೂರು ರಸ್ತೆಯಲ್ಲಿರುವ ಆಡಿ ಶೋರೂಮ್ನಲ್ಲಿ ಇವತ್ತು ಆಡಿ A8L ಚಾಲನೆ ನೀಡಲಾಯಿತು. 4 ಐಷಾರಾಮಿ ಆಸನವನ್ನು ಹೊಂದಿರುವ ಕಾರು ಮ್ಯಾಟ್ರಿಕ್ಸ್ LED ಹೆಡ್ಲೈಟ್ ಹೊಂದಿದೆ. ಕಾರಿನ ಆರಂಭಿಕ ಬೆಲೆ 1.5 ಕೋಟಿ ರೂಪಾಯಿಯಾಗಿದೆ. ಇನ್ನು ನೂತನ ಕಾರು ಆರಾಮದಾಯಕ ಹಾಗೂ ವಿಭಿನ್ನ ಡ್ರೈವಿಂಗ್ ಅನುಭವವನ್ನು ನೀಡಲಿದೆ ಅಂತ ಆಡಿ ಕಂಪನಿ ಸಹಾಯಕ ವ್ಯವಸ್ಥಾಪಕ ನಿರ್ದೇಶಕ ವಿಕಾಸ್ ಶರ್ಮಾ ಹೇಳಿದರು. ಇದು ಆ್ಯಕ್ಚುಲಿ ಲಾಂಚ್ ಆಗಿ 3 years ಆಗಿತ್ತು. ಇದರಲ್ಲಿ ಎಲ್ಲ ಟೋಟಲ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ದೇ ಹ್ಯಾವ್ ಚೇಂಜ್ ದ ಹೆಡ್ಲೈಟ್ಸ್. ಇಫ್ ಯು ಲುಕ್ ಎಟ್ ದಿಸ್ ಇಸ್ ದ ಟೋಟಲಿ ನ್ಯೂ ಟೆಕ್ನಾಲಜಿ. ಇಟ್ಸ್ ಕಾಲ್ಡ್ ಎಸ್ ದ ಮೆಟ್ರಿಕ್ಸ್ ಹೆಡ್ಲೈಟ್. ಇನ್ ದಿಸ್ ಸಿಗ್ಮೆಂಟ್ ದಿಸ್ ಇಸ್ ದ ಓನ್ಲಿ ಕಾರ್ ವಿಚ್ ಇಸ್ ವಿತ್ ಅ 4-wheel drive Quattro, which is not even offered by other brands which are available in India as of now. This segment, this is the only car which is with complete aluminum frame. So it's light in weight, still more strong, you know. ನಮ್ಮ ಈ 8 ಅಂತ ಒಂದು ಪ್ರಾಡಕ್ಟ್ ಏನಿದೆ, ಈ ಒಂದು ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಸುಂದರಾಂಗ ಅವರ ಸುಂದರಿ. ಓಕೆ, ದಿಸ್ ಈಸ್ ದಿ ಒಂದು ಬ್ಯೂಟಿ ಕಾರ್ದು. ಇದನ್ನು ಒಂದು ಕಾಸ್ಮೆಟಿಕ್ ಚೇಂಜ್ ಅಂತ ನಾವು ಹೇಳ್ತೀವಿ. ಕಾಸ್ಮೆಟಿಕ್ ಚೇಂಜ್ ಅಂದರೆ ಸ್ವಲ್ಪ ಚೇಂಜಸ್ ನಾವೇನು ಮಾಡ್ತೀವಿ ಕಾರಲ್ಲಿ, ಅದನ್ನು ರೀಲಾಂಚ್ ಅಂತ ಮಾಡ್ತೀವಿ. ರೀಲಾಂಚ್ ಅಂದರೆ ಎಲ್ಲರಿಗೂ ಗೊತ್ತಾಗಲಿ ಏನು ಚೇಂಜ್ ಆಗಿದೆ ಅಂತ. ಈಗ ನೀವು ಸಪೋಸ್ ಈ ಕಾರ್ ಅಂದ್ಕೊಂಡ್ರೆ, ಈ ಕಾರಲ್ಲಿ ಹೆಡ್ಲೈಟ್ ಏನಿದೆ ಅದು ಒಂಥರ ಮೆಟ್ರಿಕ್ಸ್ ಹೆಡ್ಲೈಟ್ ಇದೆ. ಆಮೇಲೆ ಈ ಥರ ಸ್ಮಾಲ್ ಚೇಂಜಸನ್ನು ನಾವು ಮಾಡಿದ್ದೀವಿ. ಅದಕ್ಕೋಸ್ಕರ ಇದೊಂದು ಸಾಫ್ಟ್ ಲಾಂಚ್ ಅಂತ ಹೇಳ್ಬೋದು. ಕಳೆದ ದಿನದ ಹಿಂದೆ ಬೆತ್ತನಗೆರೆ ಸೀನಾ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ ಚಿತ್ರತಂಡಕ್ಕೆ ವಿಘ್ನ ಎದುರಾಗಿದೆ. ನಿನ್ನೆ ತಾನೇ ಕ್ರಿಕೆಟಿಗ ವಿನೋದ್ ಕಾಂಬ್ಳಿ ಈ ಟೀಮ್ಗೆ ಸೇರಿಕೊಂಡ್ರು. ಈಗ ನೆಲಮಂಗಲದಲ್ಲಿ ನಡೀತಾ ಇದ್ದ ಸಿನಿಮಾದ ಶೂಟಿಂಗ್ ಸ್ಟಾಪ್ ಆಗಿದೆ. ಯಾವ ವಿಷಯಕ್ಕೆ ಸಿನಿಮಾದ ಚಿತ್ರೀಕರಣ ಅಡ್ಡಿಯಾಯಿತು ಅನ್ನೋದರ ಬಗ್ಗೆ ಇಲ್ಲಿದೆ ವರದಿ. ಗಾಂಧಿನಗರದಲ್ಲಿ ಮತ್ತೊಬ್ಬ ರೌಡಿ ಮೇಲೆ ನಿರ್ಮಾಣವಾಗ್ತಾ ಇರುವ ಸಿನಿಮಾ ಬೆತ್ತನಗೆರೆ ಸೀನಾ. ಅಕ್ಷಯ್ ಹಾಗೂ ಸುಮಂತ್ ಆಕ್ಟ್ ಮಾಡ್ತಾ ಇರುವ ಅಂಡರ್ವರ್ಲ್ಡ್ ಚಿತ್ರ ಇದು. ನಿನ್ನೆಯಷ್ಟೇ ಈ ಅಂಡರ್ವರ್ಲ್ಡ್ ಚಿತ್ರಕ್ಕೆ ಕ್ರಿಕೆಟಿಗ ವಿನೋದ್ ಕಾಂಬ್ಳಿ ಬಂದು ಸೇರಿಕೊಂಡ್ರು. ನೈಜ ಘಟನೆ ಸಿನಿಮಾ ಆದ್ರಿಂದ ಚಿತ್ರದ ಶೂಟಿಂಗ್ ಬೆತ್ತನಗೆರೆ ಸೀನಾ ಹಾಗೂ ಶಂಕರ ವಾಸಿಸ್ತಾ ಇದ್ದ ನೈಜ ಸ್ಥಳಗಳಲ್ಲಿ ಚಿತ್ರತಂಡ ಚಿತ್ರೀಕರಣ ಮಾಡ್ತಾ ಇತ್ತು. ಆದರೆ ಚಿತ್ರೀಕರಣಕ್ಕೆ ಬೆತ್ತನಗೆರೆ ಸೀನಾನ ಹಾಗೂ ಶಂಕರನ ಸಹಚರರಿಂದ ಗಲಾಟೆ ಆಗಬಹುದು ಅನ್ನೋ ಕಾರಣಕ್ಕೆ ನೆಲಮಂಗಲ ಪೊಲೀಸರು ಕೂಡ ಶೂಟಿಂಗ್ ಸ್ಥಗಿತ ಮಾಡುವಂತೆ ಚಿತ್ರತಂಡಕ್ಕೆ ತಿಳಿಸಿದ್ರು. ಅವ್ರಿಗೇನೋ ಪರ್ಮಿಷನ್ ಬೇಕಂದ್ರೆ ಸ್ಟುಡಿಯೋಲ್ಲಿ ಶೂಟಿಂಗ್ ಮಾಡೋಕ್ಕೆ. ಅದೇನು ಪರ್ಮಿಷನ್ ಬೇಕು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನಾವು ಕಂಟಿನ್ಯೂಸ್ ಸ್ಟುಡಿಯೋ ಶೂಟಿಂಗ್ ಮಾಡಿದ್ವಿ. ರಾಮೋಜಿಯಲ್ಲಿ ಮಾಡಿದ್ರೆ ಎಲ್ಲೂ ಪರ್ಮಿಷನ್ ಏನು ಬೇಕಾಗಿಲ್ಲ. ಇಲ್ಲಿ 10 ಲಕ್ಷ ಕೊಟ್ಬಿಟ್ಟು ಒಂದು ಸೆಟ್ ಹಾಕ್ಸಿದ್ವಿ ಸೆಂಟ್ರಲ್ ಜೈಲ್. ಸೆಂಟ್ರಲ್ ಜೈಲಲ್ಲೂ ಪರ್ಮಿಷನ್ ಸಿಗಲಿಲ್ಲ ನಮಗೆ. ಅಂದರೆ ಫಸ್ಟ್ ಎಲೆಕ್ಷನ್ಸ್ ಇತ್ತು, ಅವಾಗ ಶೂಟಿಂಗ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ತಿರ್ಗಿ ಸೆಂಟ್ರಲ್ ಜೈಲಿಂದ ಯಾರೋ ಓಡೋದ್ರು, ತಿರ್ಗಿ ಅಲ್ಲಿ ಶೂಟಿಂಗ್ ಮಾಡೋಕ್ಕಾಗಲಿಲ್ಲ. ಈಗ 10 ಲಕ್ಷ ಖರ್ಚು ಮಾಡ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ಲಿ ಸೆಟ್ ಹಾಕ್ಸಿದ್ದೀವಿ. ಇಲ್ಲೂ ಶೂಟಿಂಗ್ ಮಾಡಬಾರ್ದು, ನಾವು ಎಲ್ಲಿಗೆ ಹೋಗ್ಬೇಕು. ಅದಕ್ಕೆ ಅಲ್ಲಿ ಏನೋ ನಿಲ್ಲಿಸಿದ್ದಾರೆ, ಏನೋ ಡಿಸ್ಕಸ್ ಮಾಡ್ತಾರೆ, ನಮಗೂ ಏನೋ ಗೊತ್ತಿಲ್ಲ ಪೂರ್ಣವಾಗಿ. ಎಲ್ಲ ಗೊತ್ತಾದ್ಮೇಲೆ
ಇದರಿಂದಾಗಿ ಕೆಲಕಾಲ ಚಿತ್ರತಂಡ ಶೂಟಿಂಗ್ ಅನ್ನ ಸ್ಥಗಿತಗೊಳಿಸಿತ್ತು. ನಂತರ ಪೊಲೀಸ್ ಬಂದೋಬಸ್ತ್ನಲ್ಲಿ ಚಿತ್ರತಂಡ ಇವತ್ತಿನ ಚಿತ್ರೀಕರಣವನ್ನ ಮುಗಿಸಿದೆ. ಬೆತ್ತನಗೆರೆ ಸೀನಾ ಹಾಗೂ ಶಂಕರ್ ಮಧ್ಯವರ್ತಿಯಾಗಿ ವಿನೋದ್ ಕಾಂಬ್ಳಿ ಕಾಣಿಸಿಕೊಳ್ತಾ ಇದ್ದಾರೆ. ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್, ಬೆಂಗಳೂರು. ಅಪ್ಪ ಹಾಸ್ಯ ನಟ, ಡಿಂಗ್ರಿ ನಾಗರಾಜ್ ಎಂದೇ ಫೇಮಸ್. ಹೈಟು ಅಷ್ಟೇನೂ ಎತ್ತರವಲ್ಲ, ಆದರೆ ಈ ನಟನ ಪುತ್ರ ರಾಜವರ್ಧನ್ 6 ಅಡಿ ಎತ್ತರ ಇದ್ದಾರೆ. ಹೀರೋ ಮಟೀರಿಯಲ್ ಅನ್ನೋ ಹಾಗೆ ಇದೆ ಫಿಸಿಕ್ ಆ್ಯಂಡ್ ಲುಕ್. ಅದಕ್ಕೆ ಇರಬೇಕು, ಆರಂಭದಲ್ಲಿಯೇ ಈ ಯುವ ನಟ ಹಾರಾಡ್ತಾ ಇದ್ದಾರೆ. ಹಾಗಂತ ಈಗಲೇ ಆಟಿಟ್ಯೂಡ್ ಬಂತ ಅಂದ್ಕೋಬೇಡಿ. ಈ ಯುವ ಪ್ರತಿಭೆಯ ಚಿತ್ರದ ಹೆಸರು ಫ್ಲೈ, ಅಂದರೆ ಕನ್ನಡದಲ್ಲಿ ಹಾರಾಟ ಅಂತ. ಇವತ್ತು ಹೆಸರುಘಟ್ಟದ ಕೆರೆ ಅಂಗಳದಲ್ಲಿ ಈ ಚಿತ್ರದ ಟೈಟಲ್ ಲಾಂಚ್ ಆಗಿದೆ. ವಿಶೇಷ ಅನ್ನೋ ಹಾಗೆ ಪ್ಯಾರಾಗ್ಲೈಡಿಂಗ್ ಮೂಲಕ ಫ್ಲೈ ಟೈಟಲ್ ಅನಾವರಣಗೊಂಡು ಡಿಂಗ್ರಿ ಪುತ್ರ ರಾಜವರ್ಧನ್ ನಾಯಕ ನಟನಾಗಿ ಬರ್ತಾ ಇರೋ ಈಗ ಮೊದಲ ಚಿತ್ರಕ್ಕೆ ಭರತ್ ನಿರ್ದೇಶಕರು. ಇವರಿಗೂ ಇದು ಪ್ರಥಮ ಪ್ರಯತ್ನ. ನಾಯಕಿ ಹರಿಪ್ರಿಯಾಗೆ ಇದು ಮತ್ತೊಂದು ಸಿನಿಮಾ. ಆದರೂ ಇಲ್ಲಿ ಹಲವು ವಿಶೇಷತೆಗಳಿವೆ. ಲವ್ ಜೊತೆಗೆ ಅಡ್ವೆಂಚರ್ ಈ ಚಿತ್ರದ ಮೂಲ ಎಲಿಮೆಂಟ್ಸ್. ಇದನ್ನ ಪ್ರತಿಬಿಂಬಿಸೋ ಹಾಗೇನೆ ನಾಯಕಿ ಹರಿಪ್ರಿಯಾ ಹಾಗೂ ನಾಯಕ ರಾಜವರ್ಧನ್ ಪ್ಯಾರಾಗ್ಲೈಡಿಂಗ್ ಮಾಡಿದ್ರು. ಅತಿಥಿಯಾಗಿ ಬಂದ ರಘು ದೀಕ್ಷಿತ್ ಅಂಡ್ ದಂಪತಿ ಕೂಡ ಪ್ಯಾರಾಗ್ಲೈಡಿಂಗ್ ಮಾಡಿದ್ರು. ಇವಿಷ್ಟು ಇವತ್ತಿನ ನಮ್ಮ ಬೆಂಗಳೂರಿನ ಸುದ್ದಿಗಳು. ಈಗ ರೈ ಪ್ರಕಾಶ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.